ಇದು ಮುಂದಿನ ಇದು ಶುರು ಮಾಡೋದಕ್ಕೆ ಮುಂಚೆ ಹೋದ ವಾರದ ಒಂಚೂರು ಕ್ಲಾರಿಫಿಕೇಶನ್ ಅದನ್ನ ಹೇಳ್ಬಿಡ್ತೀನಿ. ಅದು ಕೆಲವೊಂದು ಪುಸ್ತಕದಲ್ಲಿ ಗೋಳಿ ಆಚಾರದ್ದು ಏನಂತಾಯ್ತು ಅಂತಂದ್ರೆ ಅವ್ರಿಗೆ ಅವರೇನೆ ಸತ್ಯ ಸಂಕಲ್ಪ ತೀರ್ಥರು ಅಂತ ಆದ್ರು ಅಂತ ಕೆಲವೊಂದು ಪುಸ್ತಕದಲ್ಲಿ ಬಂದಿತ್ತು. ಸತ್ಯ ಸಂಕಲ್ಪ ತೀರ್ಥರ ಪೂರ್ವಾಶ್ರಮದ ಹೆಸರು ಗೋಳಿ ಬಾಳಾಚಾರ. ಆಮೇಲೆ ಇಲ್ಲಿ ಬೇರೆ ಉತ್ತರಾದಿ ಮಠದ್ದು ಮತ್ತೆ ಬೇರೆ ಬೇರೆ ಎಲ್ಲ ಕೆಲವು ಪುಸ್ತಕಗಳನ್ನು ತೆಗೆದು ನೋಡಿದ್ಮೇಲೆ ಅಲ್ಲಿ ಸತ್ಯ ಸಂತುಷ್ಟ ತೀರ್ಥರು ಅವರ ಪೂರ್ವಾಶ್ರಮದ ಹೆಸರು ಗೋಳಿ ಬಾಳಾಚಾರ ಅಂತ ಇತ್ತು. ಹೀಗಾಗಿ ಸತ್ಯ ಸಂತುಷ್ಟ ತೀರ್ಥರೇನೆ ಪೂರ್ವಾಶ್ರಮದ ಹೆಸರು ಅವ್ರದ್ದು ಗೋಳಿ ಬಾಳಾಚಾರ ಅಂತ. ಅವರು ಎಲ್ಲತ್ರಲ್ಲೂ ಕೂಡ ಅವರು ಗೂಳಿ ತರ ಮುಂದೆ ನುಗ್ತಾ ಇದ್ದಿದ್ರಿಂದ ಅವ್ರಿಗೆ ಗೋಳಿ ಬಾಳಾಚಾರ ಅಂತ ಹೆಸರು ಬಂದಿತ್ತು ಅಂತೆಲ್ಲ ಇದು ನಮ್ಮ ಮಠದ ಪುಸ್ತಕದಲ್ಲೆಲ್ಲ ಅದು ಡೀಟೇಲ್ ಆಗಿ ಬಂದಿದೆ. ಅದರ ಜೊತೆಯಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ಇದು ಮಠದ್ದು ಪುಸ್ತಕದಲ್ಲಿ ಈ ವಿಚಾರ ಬಂದಿಲ್ಲ. ನಾವು ನಮ್ಮ ಹಿಂದಿನವರಿಂದ ಕೇಳಿದ್ದು ಏನಪ್ಪಾ ಅಂತಂದ್ರೆ ಇವರು ಗೋಳಿ ಬಾಳಾಚಾರ್ಯರಿಗೆ ಕಾಶಿ ಆಚಾರ್ಯರ ತಂಗಿಯನ್ನೇ ಕೊಟ್ಟು ಮದುವೆ ಆಗಿತ್ತು, ಲಗ್ನ ಆಗಿತ್ತು ಅಂತ ಅನ್ನೋದೊಂದು ವಿಚಾರ. ಗೋಳಿ ಬಾಳಾಚಾರ್ಯರ ಧರ್ಮಪತ್ನಿ ಕಾಶಿ ಆಚಾರ್ಯರ ತಂಗಿ ಅಂತ. ಕಾಶಿ ಆಚಾರ್ಯರ ಹೆಸರು 4 ಜನ ಸ್ವಾಮಿಗಳ, ನಮ್ಮ ಮಠದ ಸ್ವಾಮಿಗಳ ಚರಿತ್ರೆಯಲ್ಲಿ ಅವ್ರದ್ದು ಉಲ್ಲೇಖ ಇದೆ. ಸತ್ಯ ಧರ್ಮ ತೀರ್ಥರಿಗಂತೂ ಸರಿಯೇ ಸರಿ. ನಾನು ಇಲ್ಲಿ ಬೆಂಗಳೂರಿನಲ್ಲಿ ಕೇಳಿದ್ದು ಪ್ರಕಾರ ಕಾಶಿ ಆಚಾರ್ಯರು ಅವರು ಕಾಶಿ ಅಂತ ಹೆಸರು ಬರ್ಲಿಕ್ಕೆ ಕಾಶಿಯಲ್ಲೇ ಅವ್ರು ಇದ್ಬಿಟ್ಟಿದ್ರು, ತರ್ಕ ವ್ಯಾಕರಣ ಎಲ್ಲಾನು ಓದ್ಕೊಂಡು. ಆ ಸಂದರ್ಭದಲ್ಲಿ ಸತ್ಯಧರ್ಮ ತೀರ್ಥ ಶ್ರೀಪಾದಗಳವರು ಅಲ್ಲಿ ಯಾತ್ರೆಗೆ ಅಂತ ಹೋದಾಗ ಅಲ್ಲಿ ಅವರನ್ನ ಭೇಟಿ ಮಾಡಿದ್ರು, ಒಬ್ರಿಗೊಬ್ರಿಗೆ ಸಮಾಗಮ ಆಯ್ತು. ಆ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು, ಸತ್ಯಧರ್ಮ ತೀರ್ಥರು ಕಾಶಿ ಆಚಾರ್ಯರನ್ನ ಕರೆದು ಇಲ್ಲಿ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿ ಅವ್ರ ಜೊತೆಲಿ ಕರ್ಕೊಂಡು ಹೋದ್ರು. ಆಮೇಲೆ ಅವರು ಅಲ್ಲೇನೆ ಸುಧಾ ಇತ್ಯಾದಿ ಗ್ರಂಥಗಳನ್ನ ಮಂಗಳ ಮಾಡಿದ್ರು ಸತ್ಯಧರ್ಮ ತೀರ್ಥರ ಜೊತೆಯಲ್ಲಿ. ಅವರಿಂದ ಪಾಠ ಪ್ರವಚನಗಳೆಲ್ಲ ನಡೀತು ಅಂತ ಅನ್ನೋದು. ಅದಾದ ನಂತರ ಸತ್ಯ ಸಂಕಲ್ಪ ತೀರ್ಥರ ಚರಿತ್ರೆಯಲ್ಲೂ ಕೂಡ ಕಾಶಿ ಆಚಾರ್ಯರ ಉಲ್ಲೇಖ ಇದೆ. ಆಮೇಲೆ ಸತ್ಯ ಸಂತುಷ್ಟ ತೀರ್ಥರ ಚರಿತ್ರೆಯಲ್ಲಂತೂ ಸರಿನೇ ಸರಿ. ಏಕೆಂದ್ರೆ ಅವರು ಪೂರ್ವಾಶ್ರಮದಲ್ಲಿ ಗೋಳಿ ಬಾಳಾಚಾರ್ಯರು ಕಾಶಿ ಆಚಾರ್ಯರು ಮಾಡಿದಂಥ ತ್ರಯಂಬಕ ಶಾಸ್ತ್ರೀಯ ವಾಕ್ಯಾರ್ಥದ ಇದು ಕ್ರಮ ಏನಿದೆ ಆ ಕ್ರಮ ಎಲ್ಲನೂ ಅವರು ಬರ್ಕೊಂಡಿದ್ರು ಅಂತ ಅನ್ನೋದು ಒಂದು ಬಂದಿದೆ, ಉಲ್ಲೇಖ ಇದೆ. ಹೀಗಾಗಿ ಅದು ಇನ್ನು ಸತ್ಯ ಪರಾಯಣ ತೀರ್ಥರ ಕಾಲದಲ್ಲೂ ಕೂಡ ಕಾಶಿ ಆಚಾರ್ಯರ ಹೆಸರು ಬಂದಿದೆ. ಅಂದ್ರೆ 4 ಸ್ವಾಮಿಗಳ ಜೊತೆಯಲ್ಲಿ ಬಹುಶಃ ಅವರು ಒಡನಾಡಿದ್ದಾರೆ ಅಂತ ನಾವು ಇದರಿಂದ ಅನ್ಕೋಬಹುದು. ಅದೇ ಏನಂತಂದ್ರೆ ಮುಖ್ಯವಾಗಿ ಗೋಳಿ ಬಾಳಾಚಾರ ಅಂತ ಅನ್ನೋದು ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೆಸರು ಮತ್ತು ಕಾಶಿ ಆಚಾರ್ಯರ ತಂಗಿಯನ್ನೇ ಗೋಳಿ ಬಾಳಾಚಾರ್ಯಗೆ ಕೊಟ್ಟು ಲಗ್ನ ಆಗಿತ್ತು ಅಂತ ಅನ್ನೋದು ಇದು ಮುಖ್ಯವಾದಂತಹ ವಿಷಯ. ಅದನ್ನ ಹೋದ್ವಾರ ಅದೇನು ತಪ್ಪಾಗಿತ್ತು ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಫಸ್ಟ್ ಇದನ್ನ ಹೇಳ್ತಿದ್ದೆ. ಪ್ರಮಾಣೈ ರಕ್ಷಾದ್ಯೈ ತ್ರಿಭಿರಪಿನತೆ ಚಾತು ಭಗವನ್ ಜನೋಪ್ಯಂತರ್ವಾಡಿ ಪ್ರಭವತಿ ಗುಣಾನಧ್ಯವಸಿತುಂ ಅಕಲ್ಪಕ್ಕೇನಾಹಂ ಜಗತಿ ಜಡಕಲ್ಪ ಪ್ರಭವಿತಾಸ್ಮಿ ಅತಸ್ತೆ ಚಾರುಚ ಶ್ರೀಚರಣ ಕರುಣೈವೇಹ ಶರಣಂ. ಪ್ರಮಾಣಗಳ ವಿಚಾರ ಎಲ್ಲ ಸಾಕಷ್ಟು ನಾವು ಚರ್ಚೆ ಮಾಡಾಯ್ತು. ಪ್ರಮಾಣೈಹಿ ಅಕ್ಷಾದ್ಯೈಹಿ ತ್ರಿವಿರಪಿನತೆ ಚಾತು ಭಗವನ್. ಈ 3 ಪ್ರಮಾಣಗಳಿಂದ ನಿನ್ನನ್ನು ತಿಳ್ಕೊಳಕ್ ಆಗ್ತಿಲ್ಲಪ್ಪ ಸ್ವಾಮಿ. ಜರೋಪ್ಯಂತರ್ವಾಣಿ ಪ್ರಭವತಿ ಗುಣ ಅನಧ್ಯವಸಿತು. ಗುಣ ಅನಧ್ಯ, ನಿಮಗೆ ನಿನ್ನ ಗುಣಗಳನ್ನ ನಾವು ಹೇಗೆ ತಿಳಿಯೋದು? ಆದ್ರೆ ಯಾರು ಪಂಡಿತರಾಗಿದ್ದಾರೋ, ಯಾರು ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಅನ್ನಿಸ್ಕೊಂಡಿದ್ದಾರೋ ಅವ್ರಿಗೆ ನೀನೇನು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೇಳುವಾಗ ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸಖ. ಅಂದ್ರೆ ಅವರು ಅಂತ ನಿಗಮಾತೀತ. ಈ ನಿಗಮಗಳು ಅಂತಂದ್ರೆ ಆಗಮಗಳು, ವೇದಗಳು. ಆ ವೇದಗಳೇನಿದೆ ಅದಕ್ಕಿಂತಲೂ ಅವನು ಅತೀತನಾಗಿರ್ತಕ್ಕಂಥವನು. ವೇದಗಳೂ ಕೂಡ ಪರಮಾತ್ಮನ ಸಂಪೂರ್ಣ ಗುಣಗಳನ್ನ ನಮಗೆ ಸರಿಯಾಗಿ ಹೇಗಿದೆಯೋ ಹಾಗೆ ಹೇಳಿಕೊಡೋದ್ರಲ್ಲಿ ಸಂಪೂರ್ಣ ಸಮರ್ಥವಾಗಿಲ್ಲ. ಅವು ಅದ್ರಲ್ಲಿ ಹೇಳಿಕೊಡ್ತಾ ಇತ್ತು ಅಂತ ಹೇಗೆ ಅದನ್ನು ತಿಳ್ಕೊಳ್ಳೋದು ಹೇಗೆ? ಪಂಡಿತರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಏನು ಪಾಮರರು ನಾವು, ನಮಗೆ ಹೆಂಗ್ ಗೊತ್ತಾಗಬೇಕು?
ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗಿಹ ನಿಖಿಲ ಗುಣ ತೃಣ ಜೀವನಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಿ ಅವಳಿಗೆ ಗೊತ್ತಾಗ್ತಾ ಇಲ್ಲ. ವಿರಿಂಚಿಯ ಜನನಿ ಈತನ ಆವಕಾಲದರಡಿ ಅಂತ ನರರ ಪಾಡೇನು ಅಂದ್ರೆ ಇಲ್ಲಿ ಲಕ್ಷ್ಮೀದೇವಿನ ಕುರಿತು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯಲ್ಲಿ ಎಷ್ಟು ಗುಣಗಳಿದೆ ಅಂತಂದ್ರೆ ತೃಣ, ಆ ತೃಣ ಜೀವರನ್ನ ಆರಂಭಿಸಿಕೊಂಡು, ಅಂದ್ರೆ ತೃಣ ಅಂತಂದ್ರೆ ಒಂದು ಅಂತ ಇಟ್ಕೊಳ್ಳೋಣ, ಆ ತೃಣ ಜೀವರನ್ನ ಆರಂಭಿಸಿಕೊಂಡು ಬ್ರಹ್ಮದೇವರವರೆಗೂ ಸುಮಾರು 100 ಅಂತ ಅನ್ಕೊಂಡಿರೋಣ. ಇದನ್ನ ಕೂಡ್ತಾ ಹೋದ್ರೆ ಅದ್ರೇನು 100 ಬ್ರಹ್ಮದೇವರದು, 100 ಪ್ಲಸ್ 1 ಒಬ್ಬ ತೃಣ, 100 ಪ್ಲಸ್ 1 2 ಆ ತರ ಹೇಗೆ ಅದನ್ನ ಮಾಡ್ಕೊಂಡ್ರೆ ಸಮ್ ಆಫ್ ನ್ಯಾಚುರಲ್ ಇಂಟಿಜರ್ಸ್ ಅದೇ ಫಾರ್ಮುಲಾ ಇದೆಯಲ್ಲ, ಆ ರೀತಿ ಹಾಕೊಂಡು ಮಾಡಿದ್ರೆ ಅದೆಷ್ಟೋ ಬರುತ್ತೆ. ಅದಷ್ಟನ್ನು ಸೇರಿಸಿಕೊಂಡು ಅದನ್ನೆಲ್ಲವನ್ನೂ ಮೀರಿಸಿದಂತಹ ಗುಣಗಳು ಲಕ್ಷ್ಮೀ ದೇವಿಯಲ್ಲಿದೆ. ಅಂದ್ರೆ ಎಷ್ಟು ಜನ ಜೀವರಿದ್ದಾರೆ, ತೃಣಾದ್ಯಂತ ಜೀವರುಗಳು ಎಷ್ಟು ಜನ ಇದ್ದಾರೆ, ಅವರಲ್ಲಿರೋ ಗುಣಗಳನ್ನ ಒಂದೊಂದಾಗಿ ಕೂಡಿಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಅದನ್ನು ತಗೊಂಡೋಗಿ ಕೂಡಿಸಿದ್ರು ಅದನ್ನೂ ಮೀರಿದಂತಹ ಗುಣಗಳಿಂದ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀ ದೇವಿ. ಆದ್ರೆ ಅವಳಿಗೆ ಇನ್ನೂ ಸರಿಯಾಗಿ ಪರಿಚಯ ಆಗಿಲ್ಲ. ಅದು ಅವಳು ಏನು ವಿರಿಂಚಿಯ ಜನನಿ, ಚತುರ್ಮುಖ ಬ್ರಹ್ಮದೇವನ ತಾಯಿ. ಆ ತಾಯಿ ಆದವಳಿಗೇನೆ ತನ್ನ ಯಜಮಾನರ ಗುಣಗಳನ್ನ ಅವಳಿಗೆ ಕಂಡುಹಿಡಿಯಕ್ಕಾಗ್ತಿಲ್ಲ, ಎಣಿಸಲಿಕ್ಕಾಗ್ತಿಲ್ಲ, ಪರಿಗಣಿಸ್ಲಿಕ್ಕಾಗ್ತಿಲ್ಲ ಅಂತ ಹೇಳಿದ ಮೇಲೆ ಉಳಿದವರ ಪಾಡೇನು, ಬೇರೆಯವ್ರಿಗೆ ಏನ್ ಮಾಡಬೇಕು? ಅದರಿಂದ ಬೇರೆ ಅದು ಅಲ್ಲದೆ ಇನ್ನೊಂದೇನು, ಅವರೆಲ್ಲ ಲಕ್ಷ್ಮೀದೇವಿ ಎಲ್ಲರೂ ಕೂಡ ಕೂಟಸ್ಥಳು ಅಂತ ಅಕ್ಷರ ಶಬ್ದವಾಚ್ಯರು. ದೇಶ ಕಾಲತಃ ಪರಮಾತ್ಮನ ಜೊತೆಯಲ್ಲಿ ವ್ಯಾಪ್ತಿಯನ್ನ ಉಳ್ಳವಳು, ಅಷ್ಟು ಕೂಡ ಅಂಥ ವ್ಯಾಪ್ತಿ ಇರತಕ್ಕಂಥವಳು. ಅಂಥವಳು ಲಕ್ಷ್ಮೀದೇವಿ, ಅವಳಿಗೆ ಗೊತ್ತಾಗ್ತಿಲ್ಲ. ಇನ್ನು ನಾವು ನಮ್ಮ ಗತಿ ಏನು, ನಮಗೇನು ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ನಾವು ತೀರಾ ಅಲ್ಪಮತಿಗಳು, ಜಡಮತಿಗಳು. ಅದನ್ನೇ ಇಲ್ಲಿ ಮುಂದೆ ಹೇಳ್ತಾರೆ, ಅಕಲ್ಪಕ್ಕೇನಾಹಂ ಜಗತಿ ಜಡಕಲ್ಪ ಪ್ರಭವಿತಾಸ್ಮಿ. ಜಡಕಲ್ಪ, ಜಡದಂತೆ ಒಂಥರ ಜಡ ಪದಾರ್ಥ ಇದ್ದಂಗೆ ನಾವು. ಚೇತನರು ಅಂತಂದ್ರೆ ಸುಮ್ಮನೆ ಏನೋ ಉಸಿರಾಡ್ತಿದ್ದೀವಿ, ಅದಕ್ಕೆ ಚೇತನರು ಅಂತ ಅನ್ಬೇಕೇ ಹೊರತು ಬೇರೆ ಎಲ್ಲಾ ವಿಚಾರದಲ್ಲೂ ನಾವು ಜಡತುಲ್ಯರು. ಮೊಂಡು, ಜಡ ಅಂತಂದ್ರೆ ಇನ್ನೊಂದು ಮೊಂಡು. ಈ ಚಾಕು ಕತ್ರಿ ಎಲ್ಲ ಮೊಂಡು ಆಗೋಗಿರುತ್ತಲ್ಲ, ಆ ಥರ ಮೊಂಡು ಅಂದ್ರೆ ಮೊಂಡು. ಯಾಕೆ ನಮ್ಗೇನೂ ನಮ್ಗೆ ಗೊತ್ತೇ ಇಲ್ಲ, ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಿಲ್ಲ. ಆ ತಿಳ್ಕೊಂಡಿದ್ದನ್ನು ನಾವು ಸರಿ ಹೋಗಬೇಕು ಅಂತನೂ ನಮಗೆ ಅನ್ನಿಸ್ತಾ ಇಲ್ಲ. ಅಕಲ್ಪಕ್ಕೇನಾಹಂ ಜಗತಿ ಜಡಕಲ್ಪ ಪ್ರಭವಿತಾಸ್ಮಿ ಅಂಥ ಇದು ನಮ್ದು. ಇಲ್ಲೊಂದು ಸಣ್ಣ ಕಥೆ. ಒಬ್ಬ ರಾಜನಿಗೆ ಭಾಗವತ ಕೇಳಬೇಕು ಅಂತ ಆಸೆ. ಭಾಗವತ ಸಪ್ತಾಹ ಎಲ್ಲರೂ ಕೇಳ್ತಾರೆ, ನಾವು ಕೇಳ್ಬಿಡೋಣ, ಏನು ತುಂಬಾ ಅದರಿಂದ ಪರಮಾತ್ಮನ ಅನುಗ್ರಹ ಆಗುತ್ತೆ, ಒಳ್ಳೇದಾಗುತ್ತೆ ನಮಗೆಲ್ಲ ಅಂತಾರೆ. ಅದನ್ನು ಕೇಳೋಣ. ಅವನು ಹೋಗಿ ಒಬ್ರು ಸ್ವಾಮಿಗಳನ್ನ ನೋಡ್ದ. ಗಡಲ್ ಅವ್ರ ಪಾಡಿಗೆ ಅವರು ಇದ್ರು, ಸ್ವಾಮಿಗಳು ಸನ್ಯಾಸಿಗಳು. ಅವರನ್ನ ಹೋಗಿ, ಸ್ವಾಮಿ ದಯವಿಟ್ಟು ನಮ್ಮ ಅರಮನೆಗೆ ಬಂದು ತಾವು ಭಾಗವತ ಪ್ರವಚನ ನಡೆಸ್ಕೊಡ್ಬೇಕು. ಆಯ್ತಪ್ಪ, ನಡೆಸ್ಕೊಡ್ತೀವಿ. ಅಂದ್ರೆ ಬೆಳಿಗ್ಗೆ ಇದು ಟೈಮ್ ಎಷ್ಟೊತ್ತಿಗೆ, ಏನೋ ಅದನ್ನ ಖಾಲಿ ಹೊಟ್ಟೆಲ್ ಬೇರೆ ಕೇಳಬೇಕು ಅಂತಾರೆ. ಇಲ್ಲ, ನೀವು 7:30 8 ಗಂಟೆ ಒಂದು ಟೈಮು ಫಿಕ್ಸ್ ಮಾಡಿಕೊಂಡ್ರು. ಸ್ವಾಮಿಗಳು ಬಂದು ಪ್ರವಚನ ಶುರು ಮಾಡಿದ್ರು. ಪ್ರವಚನ 2 ದಿವಸ ಆಯಿತು, 3 ದಿವಸ ಆಯಿತು, 4 ದಿವಸ ಆಯಿತು. ಸ್ವಾಮಿಗಳು ನೋಡಪ್ಪ, ಬಾಕಿದೆಲ್ಲ ವಿಚಾರ ಬಂತು. ಭಕ್ತಿ ಆಯಿತು, ಜ್ಞಾನದ ವಿಚಾರ ಆಯಿತು, ಗತಿ ಅಂತಂದ್ರೆ ಜ್ಞಾನ ಆಯಿತು, ವಾ ಅಂತಂದ್ರೆ ವಿರಕ್ತಿ ಅಂತ ಆಯಿತು, ಇದರ ವಿವರವಾದ ರೂಪ ಭಾಗವತ ಅಂತ ಹೇಳಿದ್ದಾಯಿತು, ವಿರಕ್ತಿ ಬೇಕಾದಷ್ಟು ಹೇಳಿದ್ರು. ವಿರಕ್ತರಾಗಿರೋದಕ್ಕೆ ಕಥೆಗಳನ್ನೆಲ್ಲ ಬೇಕಾದಷ್ಟು ಹೇಳ್ತಾ ಹೋದ್ರು, ಭಾಗವತದಲ್ಲಿ ಬಂದಿರುವಂತಹ ಕಥೆಗಳನ್ನೆಲ್ಲ. ಆವತ್ತಿನ ಉಪನ್ಯಾಸ ಮುಗೀತು. ರಾಜ ಅವ್ರ ಹತ್ರ ಮಾತಾಡ್ತಾ, ಸ್ವಾಮಿ
ನೀವೇನೋ ವಿರಕ್ತಿ ಅಂತ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ, ಇಷ್ಟೆಲ್ಲ ಹೇಳಿದ್ರಿ, ಆದರೆ ಈ ವಿರಕ್ತಿ ತುಂಬ ಕಷ್ಟ. ಹೌದಪ್ಪ ಕಷ್ಟ ಅಲ್ಲ, ಹಂಗಲ್ಲ, ಬರೀ ಕಷ್ಟ ಅಂದರೆ ಆ ಥರ ಅಂತಲ್ಲ. ಏನಾಗಿದೆ ನೋಡಿ, ನನಗಿವಾಗ ಇಲ್ಲಿ ದೊಡ್ಡ ಅರಮನೆ, ದೊಡ್ಡ ರಾಜ್ಯ, ಎಷ್ಟು ಜವಾಬ್ದಾರಿ ನನ್ನ ಮೇಲೆ. ನಮ್ಮ ತಂದೆ ತಾಯಿ ಇದ್ದಾರೆ, ಮಕ್ಕಳುಗಳಿದ್ದಾರೆ, ಮದುವೆ ಮಾಡಬೇಕು, ದೇಶ ಆಡಬೇಕು, ಸೈನಿಕರನ್ನು ನೋಡ್ಕೋಬೇಕು, ಇಷ್ಟೆಲ್ಲ ನನಗೆ ಜವಾಬ್ದಾರಿ ಇರುವಾಗ ಈ ವಿರಕ್ತಿ ನೀವು ವಿರಕ್ತಿ ಇಟ್ಕೊಂಬಿಡು ಅಂತಂದ್ರೆ ಏನರ್ಥ? ಹ್ಯಾಕೆ ಸಾಧ್ಯ ಅದು? ಇನ್ನು ಮಕ್ಕಳುಗಳನ್ನ ಓದಿಸೋದಿದೆ, ಮದುವೆ ಮಾಡೋದಿದೆ, ಇಷ್ಟೆಲ್ಲ ಇರುವಾಗ ಇನ್ನು ವಿರಕ್ತಿ ಅಂತಂದ್ರೆ ನನ್ನನ್ನು ಬಿಟ್ಟರೆ ಯಾರು ಇವ್ರಿಗೆಲ್ಲ ಗತಿ? ಇವರೆಲ್ಲ ನೋಡ್ಕೊಳ್ಳೋರು ಯಾರು ಇವ್ರನ್ನೆಲ್ಲ? ಅದಕ್ಕೆ ಸ್ವಾಮಿಗಳೇನು ಮಾತಾಡಲಿಲ್ಲ. ಸರಿ ಅಂತಂದ್ರು, ಆಯ್ತಪ್ಪ ಹೌದು ಭಾಳ ಕಷ್ಟ, ಇವಾಗ ಏನು ಮಾಡ್ತೀಯ? ವೈರಾಗ್ಯಷ್ಟಕದಲ್ಲಿ ಒಂದು ಸುಭಾಷಿತ ಬರುತ್ತೆ, ಕ್ಷಾಂತಂ ನ ಕ್ಷಮಯ ಗೃಹೋಚಿತ ಸುಖಂ ತ್ಯಕ್ತಂ ನ ಸಂತೋಷತಃ ಸೋಢಾ ದುಸ್ಸಹ ಶೀತವಾದ ತಪನ ಕ್ಲೇಶ ನ ತಪ್ತಂ ತಪಃ ಧ್ಯಾತ ವಿತ್ತ ಮಹರ್ನಿಶಂ ನಿಯಮಿತ ಪ್ರಾಣಯತ್ನ ಶಂಭೋಃ ಪದಂ ತತ್ತತ್ಕರ್ಮ ಕೃತಂ ಯದೇವ ಮುನಿಭಿಸ್ತೈಸ್ತೈರ್ ಫಲೈರ್ವಂಚಿತಾಃ. ಅವರು ಏನೇನು ಮಾಡಿದ್ರು, ಋಷಿ ಮುನಿಗಳು ಏನು ಮಾಡಿದ್ರು? ಅವರು ಬಿಸಿಲಲ್ಲಿ ಒಣಗಿದ್ರು, ನಾವು ಬಿಸಿಲಲ್ಲಿ ಒಣಗಿದ್ದೀವಿ. ಅವರು ಮಳೆಯಲ್ಲಿ ನೆಂದ್ರು, ನಾವು ಮಳೆಯಲ್ಲಿ ನೆಂದಿದ್ದೀವಿ. ಅವರು ಪಂಚಾಗ್ನಿ ಮಧ್ಯೆ ತಪಸ್ಸು ಅಂತ ಮಾಡಿದ್ರು, ನಾವು ಬಿಸಿಲಲ್ಲಿ ರಣ ಬಿಸಿಲಲ್ಲಿ ಆಫೀಸ್ಗೆ ಹೋಗೋದು ಬರೋದು, ಮಳೆಯಲ್ಲಿ ನೆನೆಯೋದು ಎಲ್ಲ ಬೇಕಾದಷ್ಟು ನಾವು ಮಾಡೇ ಇದ್ದೀವಿ. ಆದರೆ ಅವ್ರಿಗೆ ಸಿಕ್ಕ ಫಲ ನಮಗೆ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ, ನಾವು ವಿತ್ತಂ ಅಹರ್ನಿಶಂ ಧ್ಯಾತ, ವಿತ್ತಂ ದುಡ್ಡನ್ನೇ ನಾವು ಯೋಚನೆ ಮಾಡ್ತಾ ಇದ್ವಿ. ಅವ್ರೇನ್ ಮಾಡಿದ್ರು? ಶಂಭೋಃ ಪದಂ, ಪರಮಾತ್ಮನ ಪದವನ್ನು ಅವ್ರು ಯೋಚನೆ ಮಾಡ್ತಾ ಹೋಗಿ ನಮ್ಮ ಥರನೇ ಅವರು ಕಷ್ಟಪಟ್ಟರು, ಆದರೆ ಅವ್ರಿಗೆ ಸಿಕ್ಕ ಫಲ ನಮಗೆ ಸಿಗಲೇ ಇಲ್ಲ. ನಮಗೆ ಈ ಕಡೆ ದುಡ್ಡು ಸಾಲದು, ಆ ಕಡೆ ಇದು ಪರಮಾತ್ಮ ಅಂತ ಅನ್ನೋದು ಜ್ಞಾನವೂ ಬರಲಿಲ್ಲ, ಎರಡೂ ಇಲ್ಲ, ಎರಡೂ ಕಳ್ಕೊಂಡು ಕೂತ್ಕೊಂಡ್ವಿ. ಆದರೆ ಋಷಿ ಮುನಿಗಳಿಗೆ ಹಾಗಾಗಲಿಲ್ಲ. ಪ್ರಾಣೇರ್ನ ಶಂಭೋಃ ಪದಂ, ಅವರು ಶಂಭೋಃ ಪದಂ ಪರಮಾತ್ಮನ ಪದವನ್ನು ಅದನ್ನೇ ಕುರಿತು ತಪಸ್ ಮಾಡಿದ್ದಕ್ಕೆ ಅವ್ರಿಗೆ ಅದೇ ಸಿಕ್ತು. ಅವರು ಕೇಳಿದ್ರು, ಅದೇ ಅವ್ರಿಗೆ ಸಿಕ್ಕಿದ್ರಿಂದ ಅವ್ರ ಫಲ ಬೇರೆ, ನಮ್ಮ ಫಲ ಬೇರೆ ಅಂತ. ಇಲ್ಲಿ ರಾಜ ಪಾಪ ಅಷ್ಟೆಲ್ಲ ಹೇಳಿದ್ಮೇಲೆ ಸ್ವಾಮಿಗಳು ಪಾಪ ಇನ್ನೇನು ಹೇಳ್ತಾರೆ? ಅಯ್ಯೋ ಹೌದಪ್ಪ ಭಾಳ ಕಷ್ಟ ಅಂತಂದ್ರು. ಉಪನ್ಯಾಸ ಮುಗಿಸ್ಕೊಂಡು ಹೊಟ್ಟೋದು, ಕಾಡಿಗೆ ತಂಪಾಡಿದ್ದವು, ಮತ್ತೆ ವಾಪಸ್ಸು ಕಾಡಿಗೆ. ಮಾರನೇ ದಿವಸ ಬೆಳಿಗ್ಗೆ ಎಷ್ಟೊತ್ತಾದ್ರೂ ಸ್ವಾಮಿಗಳು ಬರಲೇ ಇಲ್ಲ. ಇದೊಂದು 2 ದಿವಸಕ್ಕೆ ಭಾಗವತ ಮಂಗಳ ಆಗಬೇಕಾಗಿತ್ತು. ಅವ್ರ ಪಾಪ ಸ್ವಾಮಿಗಳಿಗೆ, ಅವ್ರಿಗೆ ಭಾಗವತ ಪ್ರವಚನಕಾರರಿಗೆ ಏನೇನು ಸನ್ಮಾನ ಮಾಡಬೇಕು ಅಂತಾನೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬರಲೇ ಇಲ್ಲವಲ್ಲ ಒಳ್ಳೆ ಟೈಮ್ನಲ್ಲಿ, ಹಿಂಗೆ ಆಗೋಯ್ತಲ್ಲ, ಏನಾಯ್ತು ಯಾಕೆ ಬರಲಿಲ್ಲ? ದಿನ ಸರಿಯಾದ ಸಮಯ ಕರೆಕ್ಟಾಗಿ ಬರ್ತಿದ್ದು, ಇದಕ್ಕೆ ಒಂದ್ಸಲಿ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ಟೆನ್ಷನ್ನು. 7:15 ಆಯಿತು, 8 ಆಯಿತು, 8:15 ಆಯಿತು, 9 ಆಗ್ತಾ ಬಂತು. ಎಲ್ಲರಿಗೂ ಪಾಪ ಉಪವಾಸ ಬೇರೆ ಕೂತಿದ್ದಾರೆ. ರಾಜ ಸೈನಿಕರನ್ನು ಕಳಿಸ್ದ, ಹೋಗಿ ನೋಡ್ಕೊಂಬನ್ರಪ್ಪ, ಏನು ಯಾಕೆ ಬಂದಿಲ್ಲ, ಅವ್ರ ಆಶ್ರಮಕ್ಕೆ ಹೋಗ್ರಿ. ಸೈನಿಕರು ಆಶ್ರಮಕ್ಕೆ ಹೋದ್ರು. ಅಲ್ಲಿ ಆ ಸ್ವಾಮಿಗಳು ಏನು ಮಾಡಿದ್ದಾರೆ, ಒಂದು ಮರನ ಗಟ್ಟಿಯಾಗಿ ತಪ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೈನಿಕರು ಕರೆದ್ರು, ಸ್ವಾಮಿಗಳೇ ನೀವು ಈ ಥರ ಉಪನ್ಯಾಸಕ್ಕೆ ಬರಬೇಕಾಗಿತ್ತಲ್ಲ. ಇಲ್ಲ, ಮರ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ನಾನೇನು ಮಾಡಲಿ, ಬಿಡಿಸ್ಕೊಳಕ್ಕೆ ಆಗ್ತಿಲ್ಲ. ಮರನ ನಾನು ಅದಕ್ಕೆ ನಾನು ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ, ನೋಡಿ ನೀವೇ ಬಂದು ನೋಡಿ. ಅಲ್ಲ ಸ್ವಾಮಿ, ನೀವೇ ಮರನ ತಬ್ಕೊಂಡಿದ್ದೀರ ಗಟ್ಟಿಯಾಗಿ, ಆದರೆ ಮರ ಹಿಡ್ಕೊಂಡಿದೆ ಅಂತಿದ್ದೀರಲ್ಲ. ನಿಮಗೆ ಗೊತ್ತಾಗ್ತಿಲ್ಲ, ಮರನೇ ನನ್ನನ್ನು ಹಿಡ್ಕೊಂಡಿರೋದು. ಎಷ್ಟು ಕಷ್ಟ, ನಾನು ಅಷ್ಟೊತ್ತಿಂದ ಬಿಡಿಸ್ಕೊಳಕ್ಕೆ ಒದ್ದಾಡ್ತಾ ಇದ್ದೀನಿ. ಸೈನಿಕರು ಯಾಕೋ ಡೌಟ್ ಬಂತು, ಯಾಕೋ ಸ್ವಾಮಿಗಳಿಗೆ ಯಾಕೋ ಸರಿಗಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೀದಾ ಹೋಗಿ ರಾಜನ ಹತ್ರಕ್ಕೆ ಹೋಗಿ ಹೇಳಿದ್ರು. ರಾಜ, ಹೀಗೆ ನೋಡು, ಈ ಥರ ಅವರು ಹುಚ್ಚುಚ್ಚಾಗಾಡ್ತಾ ಇದ್ದಾರೆ, ಮರ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದೆಯಂತೆ, ಎಲ್ಲಾದ್ರೂ ಮರ ಹಿಡ್ಕೊಡುತ್ತಾ, ಅವ್ರಿಗೆ ಅಷ್ಟು ಗೊತ್ತಾಗೋದು ಬೇಡವಾ, ನೀನೇ ಹೋಗಿ ನೋಡು. ರಾಜ ಬಂದ, ಸ್ವಾಮಿ ಏನಿದು, ಮರ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ ರಾಜ, ನಾನೇನು ಮಾಡಲಿ, ಬಿಡಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಸ್ವಾಮಿ ತಮಾಷೆ ಮಾಡ್ತೀರಾ? ಮರ ಯಾವತ್ತಾದ್ರೂ ಹಿಡ್ಕೊಳಕ್ ಸಾಧ್ಯನಾ?
ಅಲ್ಲಪ್ಪ, ನಿನ್ನೆ ನೀನು ಹೇಳ್ದಿ ಏನಂತ, ಈ ರಾಜ್ಯ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ಮಕ್ಕಳು ನನ್ನನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ತಂದೆ ತಾಯಿಗಳು ನನ್ನನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಯಾರು ನನ್ನನ್ನು ಬಿಡ್ತಾ ಇಲ್ಲ ಅಂತ. ನೀನು ಯಾವುದನ್ನೂ ಬಿಡಿಸ್ಕೊಳ್ಳಕ್ ಪ್ರಯತ್ನ ಮಾಡ್ದೇನೆ ನೀನು ಅವ್ರಿವ್ರ ಮೇಲೆಲ್ಲ ತಪ್ಪೆತ್ತು ಹಾಕೊಂಡು ವಿರಕ್ತಿಗೆ ಒಂದು ನೆಪ ಹುಡುಕೊಂಡು ನೀನು ವಿರಕ್ತನಾಗ್ತಿಲ್ಲ. ನೀನು ಅದನ್ನ ತಿಳ್ಕೊಳ್ಳೋದನ್ನ ಬಿಟ್ಟುಬಿಟ್ಟು ನನಗೆ ಅವ್ರು ಹಿಡ್ಕೊಂಡಿದ್ದಾರೆ, ಇವ್ರು ಹಿಡ್ಕೊಂಡಿದ್ದಾರೆ ಅಂತ ಹೇಗೆ ಹೇಳ್ತೀವೋ ಹಾಗೆ ನಾನು ಮರ ಹಿಡ್ಕೊಂಡಿದ್ದೇನೆ, ನಾನು ಹೇಳ್ತಾ ಇದ್ದೀನಿ. ಏನ್ ತಪ್ಪು? ಈ ಪ್ರಪಂಚ ಎಲ್ರಿಗೂ ಗೊತ್ತು, ಯಾರಿಲ್ಲದೆ ಇದ್ರೂ ತನ್ನಷ್ಟಕ್ಕೆ ತಾನು ನಡೀತಾ ಹೋಗುತ್ತೆ, ಅದಕ್ಕೆ ಯೋಚನೆನೇ ಇಲ್ಲ. ಆದರೂ ನಾವೇನಂತ ಅನ್ಕೋತೀವಿ, ನಾವಿಲ್ಲದೆ ಇದ್ರೆ ಯಾವುದೂ ನಡೆಯಲ್ಲ, ನಾನು ಇದನ್ನು ಬಿಟ್ಟು ಹೋಗ್ಬಿಟ್ರೆ ದೇವರೇ ಗತಿ, ನನ್ನ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನಾವು ಯಾಕೆ ಈ ಥರ ಯೋಚನೆ ಮಾಡ್ತೀವಿ? ನಮಗೂ ಬೇಕು, ಕಾರಣಗಳು ಬೇಕು. ಆ ಕಾರಣಗಳಿಗೋಸ್ಕರ ಏನಂದ್ರೆ ನಾವು ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋಗ್ತೀವಿ. ಇದನ್ನ ಈ ಥರ. ಹಾಗೆ ಈ ಕಥೆಯಿಂದ ಏನಪ್ಪಾ ಅಂತಂದ್ರೆ, ವಿರಕ್ತಿ ಅಂತ ಅನ್ನೋದು ಬರೋದು ಅಷ್ಟೊಂದು ಕಷ್ಟನೂ ಇದೆ, ಅಷ್ಟು ಸುಲಭವಾಗಿ ವಿರಕ್ತಿ ಅಂತ ಅನ್ನೋದು ಬರಕ್ ಸಾಧ್ಯ ಇಲ್ಲ. ಆದರೆ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಬರೀ ಕಾರಣಗಳು ಹೇಳ್ಕೊಂಡು ಆ ಕಾರಣದಿಂದ ಈ ಕಾರಣದಿಂದ ಅಂತ ನಮಗೆ ಬೇರೆ ಎಲ್ಲದಕ್ಕೂ ಟೈಮ್ ಇರುತ್ತೆ, ಯಾವ್ದಕ್ಕೆ ಬೇಕೋ ಅದಕ್ಕಿರಲ್ಲ. ನಮ್ಗೆ ಇವರು ವಿಜೇಂದ್ರ ಸ್ವಾಮಿಗಳು ಅವರ ದುರಿತಾಪಹಾರ ಸ್ತೋತ್ರದಲ್ಲಂತೂ ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಅವರು ಇದನ್ನ ನಹಿ ನಾಸಿಕಯ ಕದಾಪಿ ವಿಷ್ಣೋಃ ಪದ ಪದ್ಮಾರ್ಪಿತ ಪುಷ್ಪ ಗಂಧ ಬುದ್ಧಿ ಕಮಲೇಶ ಭವಾಮಿ ಕಿಂತು ವಿಷ್ಣೋಶ್ಚರಣಾನಪಿ ಅರ್ಪಿತ ಪುಷ್ಪ ಗಂಧ ಬುದ್ಧಿ. ನಾಸಿಕಯ, ನನ್ನ ಮೂಗು ಏನನ್ ಎಂಥ ಕೆಟ್ಟ ಮೂಗು ಅಂತಂದ್ರೆ, ಪರಮಾತ್ಮ ಪದಪದ್ಮಾರ್ಪಿತ ಪುಷ್ಪ ಗಂಧ ಬುದ್ಧಿ, ನಿನ್ನ ಪಾದಗಳಿಗೆ ಅರ್ಪಿಸಿದಂತಹ ಪುಷ್ಪಗಳ ವಾಸನೆಯನ್ನ ನೋಡೋದಕ್ಕೆ ನನ್ನ ಮೂಗಿಗೆ ಇಷ್ಟನೇ ಇಲ್ಲ, ಬೇರೆ ಇನ್ಯಾವುದೋ ಹುಡ್ಕೊಂಡು ಹೋಗುತ್ತೆ. ಕಿಂತು ವಿಷ್ಣೋಶ್ಚರಣ ಅನರ್ಪಿತ ಪುಷ್ಪ ಗಂಧ ಬುದ್ಧಿ, ನಿನಗೆ ಯಾವ ಪುಷ್ಪ ನಿಂಗೆ ಅರ್ಪಿತವೇ ಆಗಿಲ್ವೋ ಆ ಪುಷ್ಪದ ವಾಸನೆ ಬೇಕಾದ್ರೆ ನಾನು ನೋಡ್ತೀನಿ. ಇನ್ನು ನನ್ನ ನಾಳಿಗೆ ಅದ್ರದ್ದು ವಿಚಾರ ಅಂತೂ ಹೇಳೋದೇ ಬೇಡ. ನೃಹರೇಚ್ಯುತ ಮಾಧವೇಶ ಕೃಷ್ಣ ಹರಿ ಗೋವಿಂದ ಮುಕುಂದ ನಾಮ ಜಾತಂ ನಹಿ ಕೀರ್ತಯತೀಹ ಮೇ ಕುಜಿಹ್ವಾಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ನನ್ನ ನಾಲಿಗೆಗೆ ನಾನು ಬೇಕಾದಷ್ಟು ಸತಿ ಹೇಳ್ತೀನಿ ನೋಡು, ನೃಹರೇ ಅನ್ನೋ, ಅಚ್ಯುತ ಅನ್ನೋ, ಮಾಧವ ಅನ್ನೋ, ಕೃಷ್ಣ ಅನ್ನೋ, ಹರಿ ಅನ್ನೋ, ಗೋವಿಂದ ಅನ್ನೋ ಅನ್ನೋದೇ ಇಲ್ಲ. ಮುಕುಂದ ನಾಮ ಜಾತಂ, ಮುಕುಂದ ಇತ್ಯಾದಿಗಳನ್ನೆಲ್ಲಾನು ನೀವು ಹೇಳು, ಇದನ್ನ ಯಾವುದನ್ನು ಹೇಳೋದೇ ಇಲ್ಲ. ಅದು ನಹಿ ಕೀರ್ತಯತೀಹ ಮೇ ಕುಜಿಹ್ವ, ಇದನ್ನು ಹೇಳೋದೇ ಇಲ್ಲ. ಕುಜಿಹ್ವ ಕೆಟ್ಟ ನಾಲಿಗೆ ನಂದು. ಏನ್ ಮಾಡುತ್ತದೋ? ಅಪಿ ತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್, ಬರೀ ಕೆಟ್ಟ ಕೆಟ್ಟ ಶಬ್ದಗಳನ್ನೇ, ಕೆಟ್ಟ ಕೆಟ್ಟ ಮಾತುಗಳನ್ನ ಆ ಬಾಯಿ ತುಂಬಾ ಆಡುತ್ತೆ. ಇನ್ನು ನನ್ನ ಹೊಟ್ಟೆ, ಅದ್ರದ್ದು ಒಂದು ದೊಡ್ಡ ಚಾಪ್ಟರ್, ಅದನ್ನು ಹೇಳಕ್ ಹೋದ್ರೆ ಅದಕ್ಕೆ ಬರೀ ಒಂದೇ ಶ್ಲೋಕದಲ್ಲಿ ಹೇಳ್ತೀನಿ ಸಾಕು ಅಂತಾರೆ ಅವರು. ಉದರಂ ಮಮ ಧಿಕ್ಷಠಸ್ಯ ವಿಷ್ಣು, ಏನಾಗಿದೆ ಈ ಹೊಟ್ಟೆ ನಿನಗೆ ಧಿಕ್ಕಾರ ಅಂತಾರೆ. ಮಮ ಧಿಕ್ ವಿಷ್ಣರ್ಪಿತ ಪೂತಾನ್ನ ವಿವರ್ಜಿತಂ ನಿತಾಂತಂ, ವಿಷ್ಣುವಿಗೆ ಅರ್ಪಿತವಾಗಿರತಕ್ಕಂಥ ಪೂತಾನ್ನ, ಪವಿತ್ರವಾದಂತಹ ಅನ್ನವನ್ನ ಬಿಟ್ಟು ಎಲ್ಲೋ ಹೋಗ್ತೀಯ. ವಿಷ್ಣುರ್ಪಿತ ಅಂತ ಹಠ ನಿಂದು. ವಿಷ್ಣುರ್ಪಿತ ಪೂತಾನ್ನ ವಿವರ್ಜಿತಂ ನಿತಾಂತಂ ಯದಪೂತ ತರಾಸ ಸಮರ್ಪಣೀಯ ಅಧಮ ವೃಂತಾಕ ಫಲಾಂಡು ಪೂರ್ವಭಾಜ. ಅವರ ಮಾತು, ಅವ್ರದ್ದು ವಿಜೇಂದ್ರ ಸ್ವಾಮಿಗಳ ಮಾತು. ಅಧಮ ವೃಂತಾಕ ಫಲಾಂಡು ಪೂತ ಭಾಜ. ವೃಂತಾಕ ಬದನೆಕಾಯಿ ತಿಂತೀನಿ, ನಿನಗೆ ನೈವೇದ್ಯ ಮಾಡಿದ್ದನ್ನು ತಿನ್ನಲ್ಲ. ಆಮೇಲೆ ಪಲಾಂಡು ಈರುಳ್ಳಿ, ಅಯ್ಯೋ ಈರುಳ್ಳಿ ತಿಂತೀನಿ, ಇಷ್ಟೆಲ್ಲ ಮಾಡ್ತೀನಿ, ಆದರೆ ನಿನಗೆ ನೈವೇದ್ಯ ಆಗಿದ್ದನ್ನ ಮಾತ್ರ ನಾನು ತಿನ್ನಕ್ಕೆ ಸಾಧ್ಯವೇ ಇಲ್ಲ, ಹೋಗೋದೇ ಇಲ್ಲ, ಹೊಟ್ಟೆಗೆ ಆ ಬುದ್ಧಿನೇ ಬರಲ್ಲ. ಇದನ್ನೇ ಹೇಳಬೇಕಾದ್ರೆ ತಿರ್ಗಾ ಒಂದು ಆಗ್ನೇಯ ಪುರಾಣದಲ್ಲೂ ಕೂಡ ಇದೇ ಥರ ಶ್ಲೋಕ ಬರುತ್ತೆ. ಭಕ್ತ ಪ್ರಿಯೋ ಹಿ ಯಸ್ಮಾತ್ಮಮ ಭಕ್ತೋಹಂ ತ್ವದಂಗ್ರಿಣೋ
ನಮಸ್ಕಾರ ಪ್ರಿಯೋ ವಾ ತ್ವಮಹಂ ಚ ನಮಾಮಿ ಚ. ನೀನು ಭಕ್ತ ಪ್ರಿಯ ಅಂತ ಆದರೆ ಅಭಕ್ತೋ, ನಾನು ಭಕ್ತನೇ ಅಲ್ಲ, ನನ್ನಂತ ಅಭಕ್ತರೇ ಯಾರೂ ಇಲ್ಲ. ತ್ವದಂಗ್ರಿಣ, ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿಯನ್ನೇ ನಾ ಮಾಡಲ್ಲ. ಭಕ್ತ ಪ್ರಿಯೋ ಹಿ ಯಸ್ಮಾತ್. ಇನ್ನು ನಮಸ್ಕಾರ ಪ್ರಿಯೋವಾ, ನೀವೇನಾದ್ರು ನಮಸ್ಕಾರ ಪ್ರಿಯ ಅಂತ ಆದರೆ ನಾನು ನಮಾಮಿ, ನಿನಗೆ ನಮಸ್ಕಾರನೇ ಮಾಡಲ್ಲ. ಅದಕ್ಕೆ ಯಾವುದು ಮಾಡಬೇಕು ಒಂದನ್ನೂ ನಾವು ಮಾಡಲ್ಲ ಅನ್ನೋದನ್ನ ಈ ಶ್ಲೋಕಗಳು ಇದೆಲ್ಲ ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತಾ ಇದೆ. ನಮಸ್ಕಾರ ಪ್ರಿಯೋವಾ ತ್ವಮಹಂ ಚ ನಮಾಮಿ ಚ, ನಾನು ನಿನಗೆ ನಮಸ್ಕಾರನೂ ಮಾಡಲ್ಲ. ಅವರು ದಾಸರು ಹೇಳೋದು, ಕರುಣಿಸೋರಂಗ ಕರುಣಿಸೋ ದೇವರ ನಾಮದಲ್ಲಿ ರುಕುಮಾಂಗದನಂತೆ ವ್ರತವನಾನರಿಗೆ ಸ್ತುತಿಸಲು ಅರಿಯೇ, ಆಮೇಲೆ ಇನ್ನು ಅರ್ಜುನನಂತೆ ಸಖನಾಗಿ ಸೇವಿಸಲು ಅರಿಯೇ, ಏನೂ ಬರಲ್ಲ ಅಂತಂದ್ರು. ಅದು ಒಂಥರ ಅದ, ಇಲ್ಲಿ ಹಂಗಲ್ಲ, ಇದು ಇನ್ನೂ ಒಂದು ಸ್ಟೆಪ್ ಮುಂದೆ ಕೊಟ್ಟಾಗಿದೆ. ಯದಿ ಪೂಜಾ ಪ್ರಿಯೋವ, ನೀನೇನಾದ್ರೂ ಪೂಜಾ ಪ್ರಿಯ ಅಂತ ಅನ್ನಿಸ್ಕೊಂಡ್ರೆ ಆಗ ನ ಜಾನೇಹಂ ತದರ್ಚನಂ, ನಿನ್ ಪೂಜೆ ಮಾಡೋ ವಿಧಾನವೇ ನನಗೆ ಗೊತ್ತಿಲ್ಲ, ನಿನ್ ಹೆಂಗ್ ಪೂಜೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ, ಮತ್ತೆ ನಾನು ಹೇಗೆ ಪೂಜೆ ಮಾಡಲಿ ನಂಗೆ ಗೊತ್ತೇ ಇಲ್ಲ. ಯದಿ ಧರ್ಮ ಪರೋವ, ಇಲ್ಲ ನೀನು ಧರ್ಮ ಪರವಾಗಿದೆಯಾ. ಧರ್ಮ ಅಂತಂದ್ರೆ ಏನು? ಧಾರಯತಿ ಧರೋ ಭಗವನ್, ನೀನು ಎಲ್ಲವನ್ನು ಧರಿಸ್ಕೊಂಡಿರ್ತಕ್ಕಂಥ ಧರ್ಮ, ನೀನು ಧರ್ಮ ಶಬ್ದ ವಾಚ್ಯ. ನಾಹಂ ಧರ್ಮ ಪರೋ ಹರೇ, ನಾನು ಧರ್ಮಪರ ಅಲ್ವೇ ಅಲ್ಲ. ನೀನು ಧರ್ಮಪರ, ನಾನು ಧರ್ಮಪರ ಅಲ್ವೇ ಅಲ್ಲ, ನಾನೇನಿದ್ರು ಅಧರ್ಮಪರ. ಆಮೇಲೆ ಯದಿ ಭೂತ ದಯಾವಾನ್ ಸ್ವಾಂ ಅಹಮೇವ ಹಿ ನಿರ್ದಯ, ಇನ್ನು ನಿನ್ನಲ್ಲಿ ದಯೆ ಕಾರುಣ್ಯ ಇಂಥ ಗುಣಗಳು ತುಂಬಿ ತುಳುಕಾಡ್ತಾ ಇದೆ, ಅಪಾರ ಅನಂತವಾಗಿ ಕೂತಿದೆ. ಅದು ಯಾವುದು? ನಿನ್ನಲ್ಲಿರತಕ್ಕಂಥ ಸಕಲ ಕಲ್ಯಾಣ ಗುಣಗಳಿಗೂ ಕೂಡ ಅಷ್ಟೊಂದು ತುಂಬಿ ತುಳುಕ್ತಾ ಇದೆ. ಅಂಥ ಗುಣಗಳನ್ನ ನಿನಗೇನಂತ ಹೇಳ್ತಾರೆ? ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ಬೇಕಾರೆ ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಛಿತಿ, ಅಸಂಖ್ಯೇಯ ಅಪ್ರಮೇಯಾತ್ಮ ಅಂತ. ಅಸಂಖ್ಯೇಯ ಅಂತಂದ್ರೆ ಏನರ್ಥ? ಗಣಿತ, ಅದನ್ನು ಎಣಿಸಲಿಕ್ಕಾಗಲ್ಲ ಅಂತ ಅನ್ನೋದು ಒಂದರ್ಥ. ಇನ್ನೊಂದು ಅರ್ಥ ಏನು? ಅಂತಂದ್ರೆ ಪೂರ್ಣ ಅಂತ ಅರ್ಥ. ಅಹ ಅಂತ ಅನ್ನೋದಕ್ಕೆ ಪೂರ್ಣ, ಅದ್ರ ಜೊತೆಯಲ್ಲಿ ಬ್ರಹ್ಮ ಅಂತಲೂ ಒಂದರ್ಥ ಇದೆ. ಅಕಸ್ಮಾತ್ತಾಗಿ ನನ್ನದೇನಾದ್ರೂ ಒಂದ್ ಸ್ವಲ್ಪ ಅನುಗ್ರಹ ಇತ್ತು ಅಂತಂದ್ರೆ ನಿಮ್ ಕೈನಲ್ಲಿ ಏನಾದ್ರು ನಡೆಯುತ್ತೆ. ಇದನ್ನೇ ಹೇಳ್ಬೇಕಾದ್ರೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನ ಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ಶುಚಿ ಸದನ ದಯದಿಂದ ಜೀವರ ನಿಚಯದೊಳು ತಾರಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನೆಂದರಿತುಕೊಂಡರು. ಪಚನ ಭಕ್ಷಣ ಜೀರ್ಣಿಸ್ಕೊಳಕ್ಕಂತೂ ಗೊತ್ತೈತೆ, ಆಗಲ್ಲ ಅಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾರ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ನಾನೇ ನಿಮ್ಮಲ್ಲಿರತಕ್ಕಂಥ ಅನ್ನವನ್ನ ಪಚನ ಮಾಡೋದಿಕ್ಕೆ ನಾನೇ ಮಾಡೋದು ಅಂತ ಹೇಳ್ಬಿಟ್ಟಿದ್ದಾನೆ. ಭಕ್ಷಣ, ಎಲೆ ಮುಂದೆ ಹಾಕಿದ್ದನ್ನು ಗಟ್ಟಿಯಾಗಿ ತಿಂತೀರಾ ಹೋಗ್ಲಿ, ಅದಾದ್ರೂ ಶಕ್ತಿ ನಿಮ್ಗೆ ಇದೆಯಾ? ಇಲ್ಲ. ಪಚನ ಭಕ್ಷಣ ಗಮನ, ಎಲ್ಲಾದ್ರೂ ಹೋಗಬೇಕು, ಗಮನ ಇಲ್ಲ, ನಮ್ಮ ಕೈನಲ್ಲಿ ಆಗಲ್ಲ. ಆಮೇಲೆ ವೀಕ್ಷಣ, ನೋಡೋದು, ಎಲ್ಲರೂ ನೋಡೋದಕ್ಕೆ ಕಣ್ಣುಗಳಿಂದ ನಾವು ನೋಡ್ತೀವಿ ಅಂತಂದ್ರೆ ಇಲ್ಲ, ನನ್ನ ಅನುಗ್ರಹ ಇಲ್ಲದೆ ನೋಡ್ಲಿಕ್ಕಾಗಲ್ಲ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ, ಇಲ್ಲಿ ಮಾತಾಡೋದು ಮೈಥುನಾದಿಗಳು, ಅದಾದ್ರೂ ಅಷ್ಟೇ. ಶಯನ, ಮನುಕೊಳಕ್ಕಾದ್ರೂ ನಿಮ್ಗಾಗತ್ತಾ? ಮನುಕೊಳಕ್ಕೂ ಆಗಲ್ಲ ನನ್ನ ಕೈ. ಶಯನ, ಆಮೇಲೆ ಅಚಲನ ಚಲನ ಪ್ರಯತ್ನವು, ನಾನು ಇವಾಗ ಓಡಾಡೋದೇ ಇಲ್ಲಪ್ಪ, ಎಲ್ಲೋ ಅಲ್ಲಾಡಲ್ಲ, ಅದಾದ್ರೂ ಸಾಧ್ಯವಾ? ಇಲ್ಲ, ಅದೂ ಸಾಧ್ಯ ಇಲ್ಲ. ಅಂದ್ರೆ ಚಲಿಸಕ್ಕೂ ಸಾಧ್ಯ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಅಚಲನ ಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ಇದನ್ನು ಸಾಧ್ಯನಾ? ಇದು ಏನದು? ಶುಚಿ ಸದನ ದಯದಿಂದ ಜೀವನ, ಶುಚಿ ಸದನ ಪರಮಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಛುಚಿ ಅಂತ ಹೇಳಿದ್ರಲ್ಲ ಅಲ್ಲಿ, ಶುಚಿ ಸದನ ಅವನು ಶುಚಿ, ಅತ್ಯಂತ ಪವಿತ್ರ ಪರಮ ಮಂಗಳಧಾಮ ಅಂಥವನು. ಶುಚಿ ಸದನ ದಯದಿಂದೆ, ನಮ್ಮಲ್ಲಿ ಕರುಣೆ
ಏಕೆ ಹಿಂದೆ ಬಂತಲ್ಲ, ಇತಿ ಭೂತ ದಯಾವಾನ್ ಸ್ವಂ ಅಹಮೇವ ಹಿ ನಿರ್ದಯ. ನೀನು ಇಷ್ಟೆಲ್ಲ ದಯೆ ಮಾಡಿ ಇಷ್ಟೆಲ್ಲ ನಮ್ಮ ಕೈನಲ್ಲಿ ಮಾಡಿಸ್ತೀಯ, ನಿನ್ನ ದಯದಿಂದ ಮಾಡಿಸ್ತೀಯ. ಆದ್ರೆ ನಮಗದೇ ಇಲ್ಲ, ಗೊತ್ತೇ ಇಲ್ಲ. ನಾನು ನಿರ್ದಯ. ಅಚಲನ ಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ಶುಚಿ ಸದನ ದಯದಿಂದ ಜೀವರ ನಿಚಯದೊಳುತ್ತಾ ನಿಂತು, ಅವರ ಒಳಗಡೆ ನಿಂತು ಮಾಡಿಸುವ ಉಚಿತ ಕರ್ಮಗಳನ್ನೆಂದರಿದು ಕೊಂಡಾಡು. ಉಚಿತವಾದದ್ದನ್ನು ಅವನೇ ಮಾಡಿಸೋದು, ಅನುಚಿತವಾದದ್ದನ್ನು ಅವನೇ ಮಾಡಿಸೋದು, ಸರಿನೂ ಅವನೇ ಮಾಡಿಸೋದು, ತಪ್ಪು ಅವನೇ ಮಾಡಿಸೋದು. ಆಯಾ ಜೀವನ ಯೋಗ್ಯತೆಗಳನ್ನು ಅನುಸರಿಸಿ ಅದಕ್ಕೆ ತಕ್ಕಂತಹ ಕರ್ಮಗಳನ್ನು ಪರಮಾತ್ಮ ಅವನೇ ಮಾಡಿಸ್ತಾನೆಯೇ ಹೊರತು ನಮ್ಮ ಕೈನಲ್ಲಿ ಏನೇನೇನೇನು ಸಾಧ್ಯ ಇಲ್ಲ. ಯದಿ ಜ್ಞಾನ ಪ್ರಿಯೋಸಿ ತ್ವಂ ಸಮ್ಯಕ್ ಕಥಯಿತು. ಅಂದ್ರೆ ತನ್ನಲ್ಲಿ ಇರತಕ್ಕಂಥ ಅಸಂಖ್ಯ ಗುಣಗಳನ್ನ ತಿಳಿದಿರತಕ್ಕಂಥವನು ಪರಮಾತ್ಮನೇ, ಆದ್ದರಿಂದ ಅವನು ಅಸಂಖ್ಯೇಯ ಅಂತ ಕರೆಸ್ಕೊಂಡಿದ್ದಾನೆ. ಅವನಲ್ಲಿರತಕ್ಕಂಥ ಸಕಲ ಪೂರ್ಣ ಗುಣಗಳನ್ನು, ಕಲ್ಯಾಣ ಗುಣಗಳನ್ನು ಕೇವಲ ಅವನೊಬ್ಬನೇ ತಿಳಿದಿರುವುದರಿಂದ ಅವನು ಅಸಂಖ್ಯೇಯ ಅಂತ ಕರೀತಾರೆ. ಇನ್ನೊಂದು ಅಸಂಖ್ಯೇಯ ಅಂತಂದ್ರೆ ಮತ್ತಿಗೆ ಪೂರ್ಣ ಅಂತಾನೆ ಅರ್ಥ. ಪೂರ್ಣತ್ವಾತ್. ಸಮ್ ಅಂತಂದ್ರೆ ಏನು? ಸಮ್ ಅಂದ್ರೆ ಸಮೀಚೀನತ್ವಾತ್ ಅಂತ. ಸಮೀಚೀನ ಹಿಂದಿನಿಂದ ಇರತಕ್ಕಂಥದ್ದು, ಪ್ರಾಚೀನವಾಗಿರತಕ್ಕಂಥದ್ದು, ಸರಿಯಾಗಿರತಕ್ಕಂಥದ್ದು. ಸಮೀಚೀನ ಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನ, ಸಮೀಚೀನ. ಆಮೇಲೆ ನಿರ್ದುಷ್ಟತ್ವ, ನಿನ್ನಲ್ಲಿ ಯಾವ ದೋಷಗಳೂ ಇಲ್ಲದಿರುವುದರಿಂದ. ಸಮ್ ಅಂತಂದ್ರೇನು? ಸಮ್ಯಕ್ ಅಂತ, ನಿರ್ದುಷ್ಟ. ಏಕೆ? ನೀನು ಅಶೇಷ ದೋಷ ದೂರ, ಮತ್ತೆ ಸಕಲ ಕಲ್ಯಾಣ ಗುಣ ಪರಿಪೂರ್ಣ. ಸಮೀಚೀನತ್ವ ಮತ್ತು ನಿರ್ದುಷ್ಟತ್ವ. ಸಂ ಇತಿ ಖೇಯಂ. ಅರೆ ಖೇಯ ಖೇಯ. ಆಖ್ಯ ಅಂತಂದ್ರೆ ಆಖ್ಯಾಯಿಕೆ ಅಂತಂದ್ರೆ ಕಥೆ ಅಂತೀವಿ. ಆ ಕಥೆಯಲ್ಲಿ ಹೇಳಲ್ಪಟ್ಟಿರತಕ್ಕಂಥದ್ದಕ್ಕೆ ಆಖ್ಯೇಯ ಅಂತೀವಿ. ಆಖ್ಯಾಯಿಕೆ, ಆಖ್ಯೇಯ. ಆಖ್ಯೇಯ ಅದು ಖೇಯ ಅಂತ ಕರೆಸ್ಕೊಳ್ಳುತ್ತೆ ಕಥೆ. ಅವನ ವಿಚಾರಗಳನ್ನು ಹೇಳಿರತಕ್ಕಂಥ ಆ ಪ್ರಸಂಗಕ್ಕೆ ಖೇಯ ಅಂತ ಹೆಸರು. ಹೀಗಾಗಿ ಅಸಂಖ್ಯೇಯ ಅಂತಂದ್ರೆ ಏನು? ಪೂರ್ಣನಾಗಿರುವಂತಹ, ಸಮೀಚೀನನಾಗಿರುವಂತಹ, ನಿರ್ದುಷ್ಟನಾಗಿರುವಂತಹ ಪರಮಾತ್ಮನ ಗುಣಗಳನ್ನ ಕೀರ್ತಿಸುವುದು ಅಂತ ಅರ್ಥ. ಅಸಂಖ್ಯೇಯ. ಅಸಂಖ್ಯೇಯ ಅಪ್ರಮೇಯಾತ್ಮ. ಅಪ್ರಮೇಯ ಅಂತಂದ್ರೆ ಏನು? ಮತ್ತೆ ಪ್ರಮಾಣ ಚರ್ಚೆ ಮಾಡಿದ್ವಿ. ಪ್ರಮಾಣದಿಂದ ಯಾವುದು ಗೋಚರವೋ ಅದನ್ನು ನಾವೇನಂತ ಹೇಳ್ತೀವಿ? ಪ್ರಮೇಯ. ಪ್ರಮೇಯ ಅಂತ ಕರಿತೀವಿ. ಮಾನ ಮೇಯ, ಮಾನಾಧೀನ ಮೇಯ ಸಿದ್ಧಿ, ಪ್ರಮಾಣಾನಾಧೀನ ಪ್ರಮೇಯ ಸಿದ್ಧಿ. ಪ್ರಮಾಣಗಳಿಂದ ಯಾವುದು ಸಿದ್ಧವಾಗುತ್ತೋ, ಅದಕ್ಕೆ ಅಧೀನವಾಗಿದೆಯೋ ಆವಾಗ ಮಾನವನಿಗೆ ಪ್ರಮೇಯ ಅಂತ ಅನ್ನೋದು ಸಿದ್ಧವಾಗುತ್ತೆ. ಆದರೆ ಇಲ್ಲಿ ಮೂರು ಪ್ರಮಾಣಗಳೇನಿದೆ, ಪ್ರತ್ಯಕ್ಷ, ಅನುಮಾನ, ಆಗಮಗಳು, ಈ ಮೂರು ಆಗಮಗಳಿಂದ ಪರಮಾತ್ಮ ಬದ್ಧನಾಗಿಲ್ಲ. ಅವನು ಈ ಯಾವುದೋ ಕೂಡ ಪ್ರಮಾಣಗಳಿಂದ ಅವನನ್ನು ಸಂಪೂರ್ಣವಾಗಿ ಸಾಕಲ್ಯೇನ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗದಿರುವುದರಿಂದ ನಿಗಮಾತೀತನಾಗಿದ್ದಾನೆ. ಮತ್ತೆ ಪ್ರತ್ಯಕ್ಷದಿಂದ ಗೋಚರನಾಗ್ತಾ ಇಲ್ಲ. ಅನುಮಾನ ಅಂತೂ ಸರಿಯೇ ಸರಿ. ಹೀಗೆಲ್ಲ ಇರೋದ್ರಿಂದ ಅವನು ಯಾವ ಪ್ರಮಾಣಗಳಿಗೂ ಕೂಡ ಸಂಪೂರ್ಣವಾಗಿ ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯವಾಗದಿರೋದ್ರಿಂದ ಅಂತಹ ಪರಮಾತ್ಮನನ್ನು ನಾವು ಅಪ್ರಮೇಯ ಅಂತ ಕರಿತೀವಿ. ಯಾಕೆ? ಪ್ರಮಾಣಗಳಿಗೆ ಅಧೀನವಾಗಿದ್ದರೆ ಅದು ಪ್ರಮೇಯ. ಪ್ರಮಾಣಗಳಿಗೂ ಪರಮಾತ್ಮ ಅಧೀನನಲ್ಲವಾದ್ದರಿಂದ ಅವನು ಅಪ್ರಮೇಯ. ಗುಣಗಳಿಗೂ ಕೂಡ ಅವನು ಅಧೀನನಾಗಿಲ್ಲ. ಆ ಗುಣಗಳೇ ಅವನನ್ನು ಆಶ್ರಯಿಸಿಕೊಂಡಿದೆ. ಇದನ್ನೇನೆ ಹೇಳ್ತಾ ನಮಗೆ ಯಾವುದು ವಿಷ್ಣು ಸಹಸ್ರನಾಮದಲ್ಲಿ ಅಸಂಖ್ಯೇಯ ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಛಿತ ಅಂತ. ಅದರಲ್ಲಿ ನೀನು ಯದಿ ಭೂತ ದಯಾವಾನ್ ಸ್ವಂ ಅಹಮೇವ ಹಿ ನಿರ್ದಯ. ಈ ಭೂತದಯ, ಕಾರುಣ್ಯ ಇತ್ಯಾದಿಗಳೆಲ್ಲ ಏನಿದೆ, ಇದರಲ್ಲಿ ಭಕ್ತರನ್ನ ನೀನು ಕಾಪಾಡುವಂತಹ ರೀತಿಗಳು, ಮತ್ತೆ ಸಕಲ ಸದ್ಗುಣಗಳು ಏನಿದೆ, ಸಕಲ ಕಲ್ಯಾಣ ಗುಣಗಳು ಏನಿದೆ ನಿನ್ನಲ್ಲಿ, ಅದರೊಳಗೂ ನಮಗೂ ಭಗವಂತನಿಗೂ ಸಂಬಂಧ ಏನು ಅಂದ್ರೆ ಕರುಣೆನೇ ಮೊದಲನೇ ಸಂಬಂಧ. ನಮಗೆ ಆ ಕರುಣೆ ಇದ್ರೆ ಸುಮ್ಮನೆ ಯಾರ್ದೋ ಮನೆಯಲ್ಲಿ ಬೇಕಾದಷ್ಟು ಶ್ರೀಮಂತಿಗೆ ಇದ್ರೆ ಏನು ಪ್ರಯೋಜನ ಆಯಿತು?
ಅವರಿಂದ ನಮಗೇನು ಉಪಕಾರನೂ ಇಲ್ಲ, ಲಾಭನೂ ಇಲ್ಲ. ಹಾಗೆ ಆದರೆ ಪರಮಾತ್ಮನ ಹಂಗಲ್ಲ. ಪರಮಾತ್ಮನ ಕರುಣೆ ಇರೋದೇ ನಮಗೋಸ್ಕರ. ಅವನು ನಮಗೆ ಅನುಗ್ರಹ ಮಾಡೋದಕ್ಕೋಸ್ಕರ ತಾನು ಕರುಣಾಪೂರ್ಣ ಅಂತ ಆಗಿರೋದು ಅವನು. ನಾನು ಅಹಮೇವ ಹಿ ನಿರ್ದಯ, ನಾನಂತೂ ಅಸಾಧ್ಯ ನಿರ್ದಯ. ನಾನು ನಿನ್ನಲ್ಲಿ ದಯೆ ಅಂತ ಅನ್ನೋದು ಎಷ್ಟಿದೆಯೋ ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಕ್ರೌರ್ಯ ನನ್ನಲ್ಲಿ ಅಟ್ಟೆ ತುಂಬಿಕೊಂಡಿದೆ. ನನಗೆ ಯಾರಿಗೂ ದಯೆ ತೋರಿಸಲ್ಲ. ಇನ್ನು ಯದಿ ಬ್ರಹ್ಮಣ್ಯ ದೇವಸ್ತ್ವಂ ಅಹಂ ಬ್ರಹ್ಮಣ್ಯ ದೂಷಕ. ನೀನು ಬ್ರಾಹ್ಮಣರಿಗೆ ಮತ್ತೆ ದೇವತೆಗಳಿಗೆಲ್ಲ ಬ್ರಹ್ಮಣ್ಯ ದೇವ ಅಂಥವನು ನೀನಾಗಿದ್ರೆ ನಾನು ಅಹಂ ಬ್ರಹ್ಮಣ್ಯ ದೂಷಕ, ನಾನು ಬ್ರಾಹ್ಮಣರನ್ನ ದೇವತೆಗಳನ್ನ ಎಲ್ಲರನ್ನೂ ಕೂಡ ಬಾಯಿ ತುಂಬ ಬೈತೀನಿ. ನನ್ನಂತ ಹೀಗಿರುವಂಥ ನಾನು, ಇಂಥವನು ನಾನು. ಆಮೇಲೆ ಇನ್ನು ಯದಿ ಜ್ಞಾನ ಪ್ರಿಯೋಸಿ, ನಿನಗೇನಾದ್ರು ನಿನಗೆ ಜ್ಞಾನಿಗಳನ್ನು ಕಂಡ್ರೆ ತುಂಬಾ ಇಷ್ಟಪ್ಪ ನಿಂಗೆ ಅಂತ ಏನಾದ್ರು ಇತ್ತು ಅಂತಂದ್ರೆ ಅಹಂ ಅಜ್ಞಾನಿನಾಂ ಪ್ರಭೋ, ನನ್ನಂಥ ಅಜ್ಞಾನಿನೇ ಇಲ್ಲ. ಇಷ್ಟು ಅಂದ್ರೆ ಎಂಥ ಅಜ್ಞಾನ